ಓಹ್, ಏನು ತಾತ ಮೊಮ್ಮಗಳು ಸವಾರಿ ಎಲ್ಗೋ ಹೊರಟಿದೆ? ಇವತ್ತು ಯಾವ ದಿವಸ ಅಂತ ನಿನಗೂ ಗೊತ್ತಿದೆಯಲ್ಲೋ. ನನ್ನ ಸೊಸೆ ಇದ್ದಾಗ ಅವ್ರ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ಲು. ಈಗ ಅವಳೇ ಇಲ್ಲ, ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಮನೆ ಹಾಳು ಮಾಡೋ ಹೆಸರಲ್ಲಿ ಪೂಜೆನ? ಇಷ್ಟು ವಯಸ್ಸಾದರೂ ಬುದ್ಧಿ ಬರಲಿಲ್ವಲ್ಲಪ್ಪ ನಿಮಗೆ? ನಿನಗೆ ಯಾರು ಬೇಡ ಅನ್ನಿಸ್ಬೋದು ಕಣೋ, ಆದರೆ ಅದು ನನ್ನ ಕರುಳಿನ ಸಂಬಂಧ, ಅಷ್ಟು ಸುಲಭವಾಗಿ ಬಿಡೋದಕ್ಕಾಗಲ್ಲ. ಸರಿ ಸರಿ, ನಿಮ್ಮಿಷ್ಟ, ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಮನೆಯವರೆಲ್ಲರೂ ಹೋಗ್ತಿದ್ವಿ, ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಕಣೋ ನರಸಿಂಹ. ಅಪ್ಪ, ಎಲ್ಲ ಗೊತ್ತಿದ್ದು ಪದೇ ಪದೇ ಅದನ್ನೇ ಕೇಳ್ತಿರಲ್ಲ. ನಿಮಗಿಷ್ಟ ಇದ್ರೆ ಹೋಗಿ, ಇಲ್ಲಾಂದರೆ ಮನೇಲಿ ಇರಿ. ಸರಿ ಬಿಡಪ್ಪ, ನಾವೇ ಹೋಗಿ ಬರ್ತೀವಿ. ಜಾನು, ನೀನು ರೆಡಿ ಆಗಿಲ್ವಾ? ವಿಶ್ವ, ಮನೇಲಿ ತುಂಬ ಕೆಲಸ ಇದೆ ಕಣೋ. ಅದು ಅಲ್ಲದೆ ಸರ್ ಒಬ್ಬರೇ ಇರ್ತಾರೆ, ನೀನೇ ಹೋಗ್ಬಾರೋ. ಅವ್ರೊಬ್ರು ಇರ್ತಾರೆ, ಏನಾಗಲ್ಲ. ನೀನು ಮೊದಲು ಹೋಗಿ ರೆಡಿ ಆಗು. ಹಾಗಲ್ವೋ, ಅವ್ರಿಗೇನಾದರೂ ಊಟ ತಿಂಡಿ ಬಡಿಸ್ಬೇಕು ಅಂದರೆ ಅವ್ರೊಬ್ಬರೇ ಆಗಲ್ವಾ? ಕಾಫಿ ಟೀ ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಕಣೋ ಅವ್ರಿಗೆ. ಅದು ಅಲ್ಲದೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಅಲ್ಲ ಜಾನು, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯಲ್ಲ. ನೀನು ಮಾಡೋಕ್ಕೆ ಕೆಲಸ ಮುಗಿದ್ರು ನೀನು ಕೆಲಸ ಮಾಡೋದು ನಿಲ್ಸಲ್ಲ ಅನ್ಸುತ್ತೆ. ಅದೇನೇ ಇದ್ರೂ ಪರವಾಗಿಲ್ಲ, ಬಂದ್ಮೇಲೆ ಮಾಡ್ಕೊಳ್ಳೋಣ. ಮೊದಲು ನೀನು ನಡಿ. ಅಲ್ಲ, ಇಲ್ಲೊಂದು ಮಾತು ಕೇಳು. ಹೇಗೂ ಅಲ್ಲಿ ತಾತ ಮತ್ತು ತನು ಹೋಗಿದ್ದಾರೆ ಅಲ್ವಾ, ನೀನು ಹೊರಡು. ನೀವು 3 ಜನ ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ. ನಾನು ಮನೆಯಲ್ಲೇ ಇರ್ತೀನಿ. ನಾನು ಬರಲೇಬೇಕು ಅಂತ ಏನಿಲ್ವಲ್ಲ. ಅದೆಲ್ಲ ಆಗಲ್ಲ. ಅಮ್ಮ ನಿನಗೆ ಒಳ್ಳೇದಾಗಲಿ ಅಂತ ತಾನೇ ಪೂಜೆ ಕೊಟ್ಟಿರೋದು. ಇವಾಗ ನೀನೇ ಬರಲ್ಲ ಅಂದರೆ ಹೇಗೆ? ಆಯಿತು ಬಿಡು ಜಾನು, ನಂಗೆ ಗೊತ್ತು ನೀನು ಅಮ್ಮನ ಮಾತನ್ನ ಮೀರ್ತಾ ಇದ್ದೆ. ಹೀಗೆ ಅಲ್ವಾ, ಏನೇನೋ ಹೇಳಿಬಿಟ್ಟು ಮಾತಲ್ಲಿ ನನ್ನ ಸಿಕ್ಕಾಕ್ಸ್ಬಿಡ್ತೀಯ. ಸರಿ ನಡಿ, ಸರ್ಗೆ ಹೇಳಿ ಹೋಗೋಣ. ನಾನೇ ಹೇಳ್ತೀನಿ ಬಾ. ಅಪ್ಪ, ತಾತ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ರಂತೆ. ನನ್ನ ಮತ್ತು ಚಂದನ್ ಅವ್ರನ್ನ ಬರಕ್ಕೆ ಹೇಳಿದ್ದಾರೆ. ನಾವು ಹೋಗಿ ಬರ್ತೀವಿ. ಅಪ್ಪ, ನೀವು ಬರ್ಬೋದಿತ್ತಲ್ವಾ? ಇಲ್ಲ, ನನಗೆ ಒಂದು ಕೆಲಸ ಇದೆ, ನೀವು ಹೋಗಿ ಬನ್ನಿ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾವೆಲ್ಲ ಒಟ್ಟಿಗೆ ಹೋಗ್ಬೋದಿತ್ತು. ಹೇಳ್ದನಲ್ಲ, ನನಗೆ ಅದಕ್ಕಿಂತ ಮುಖ್ಯವಾದ ಕೆಲಸ ಬಂದಿದೆ. ಬರೋ ಹಾಗಿದ್ರೆ ನಾನೇ ಕೇಳ್ತಿದ್ನಲ್ಲ. ನೀವು ಹೋಗಿ ಬನ್ನಿ, ಹುಷಾರು. ಚಂದನ್ ಅವರೇ, ನೀವು ರೆಡಿಯಾಗಿ ಬನ್ನಿ, ಹೊರಡೋಣ. ಚಿನ್ನುಮರಿ, ನೀವೆಲ್ಲಿದ್ದೀರಾ ಅಂತ ಜಯಂತನಿಗೆ ಇಷ್ಟು ದಿವಸ ಗೊತ್ತಿದ್ರು ನಿಮ್ಮನ್ನು ಬಂದು ನೋಡೋಕ್ಕಾಗಿರಲಿಲ್ಲ. ಬಟ್ ಆದರೆ ಇವತ್ತು ಹಾಗಾಗೋದಿಲ್ಲ. ನಾನು ನಿಮ್ಮನ್ನು ನೋಡೋಕ್ಕೆ ಬರ್ತಾಯಿದ್ದೀನಿ. ಹಾಗಂತ ಬರೀ ಗೈಲಿ ಬಂದ್ಬಿಡೋಕ್ಕಾಗತ್ತಾ? ನೋ ವೇ. ಅದಕ್ಕೆ ನಿಮ್ಗೆ ಏನೇನು ಇಷ್ಟ ಅದೆಲ್ಲ ಐಟಮ್ಸ್ನೂ ಕೊಂಡ್ಕೊಂಡು ಬರ್ತಾಯಿದ್ದೀನಿ. ಏನು ಐಟಮ್ಸಾ? ಈಗಲೇ ಹೇಳಿಬಿಟ್ರೆ ಏನು ಉಪಯೋಗ? ಕಾಯ್ತಾಯಿರಿ, ಬರ್ತೀನಿ. ಆದಷ್ಟು ಬೇಗ ಸಿಗೋಣ. ಹಲೋ ಸರ್, ನಮಸ್ಕಾರ ಸರ್. ಅದು ಇವತ್ತು ನಮ್ಮ ಅತ್ತೆ ಮಾವದ್ದು ಷಷ್ಠಿ ಪೂರ್ತಿ ಇತ್ತು, ಆ ಫಂಕ್ಷನ್ಗೆ ಹೋಯ್ತಾ ಇದ್ವಿ. ನಿಮ್ಮ ಆರ್ಡ್ರ್ ಎಲ್ಲ ನೆನಪೈತೆ ಸರ್. ನಾನು ಸಂಜೆ ತಲುಪಿಸ್ಬಿಡ್ತೀನಿ ಸರ್. ಹಾಂ ಸರ್, ಖಂಡಿತ ಸರ್, ಖಂಡಿತ ತಂದು ಕೊಡ್ತೀನಿ. ಇಡ್ತೀನಿ ಸರ್. ಥ್ಯಾಂಕ್ ಯು. ಮೇಡಮರೇ, ಟೈಮ್ ಆಯಿತು, ಹೆಣ್ಮಕ್ಳು ಬರೋದೇ ಇಲ್ವಲ್ಲ. ಮೇಡಮರೇ, ನೀವು ದೇವಸ್ಥಾನಕ್ಕೆ ಬರೋದೇನು ಬೇಡ, ನಾನೇ ಹೋಗಿ ಬರ್ತೀನಿ ಬಿಡಿ. ಯಾಕೆ, ಏನಾಯ್ತು? ಹೇಳ್ತಿದ್ದೀನಲ್ಲ ಮೇಡಮರೇ, ನೀವು ಬರೋದೇನು ಬೇಡ. ಅಲ್ಲ ಸಿದ್ದು ಅವರೇ, ಏನಾಯ್ತು ಅಂತ ಹೇಳಿ. ಮತ್ತಿನ್ನೇನು ಮೇಡಮರೇ, ಪಾ ನೀವು ಹಿಂಗೆ ಅಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಬಿದ್ದು ದೃಷ್ಟಿ ಆಗ್ಬಿಡ್ದಿಲ್ವೇ? ಒಳ್ಳೆ ಮದುಮಗಳು ರೆಡಿ ಆದಂಗೆ ರೆಡಿ ಆಗಿದ್ದೀರಾ. ನನ್ನ ಕಣ್ಣೇ ಬೀಳ್ತಾ ಇದೆ.
ಎಲ್ಲಿ ಹಸಿ ಯವ್ವಾ ನೀವೇನು ಕಡಿಮೆನಾ? ನೀವು ಒಳ್ಳೆ ಮದುವೆ ಗಂಡಿನ ಥರನೇ ಕಾಣಿಸ್ತಿದ್ದೀರಾ. ನಾವು ಊರವ್ರನ್ನೆಲ್ಲರೂ ಕರೆದು ಈ ಥರ ರೆಡಿಯಾಗಿ ಊರವ್ರ ಎದುರಿಗೆ ಮದುವೆ ಆಗೋ ಯೋಗ ನಮಗಿಲ್ಲ ಅನಿಸ್ತಿದೆ ಮೇಡಮ್ ಅವರೇ. ಅದಕ್ಕೆ ನಮ್ಮ ಮದುವೆ ಕತ್ತಲ್ಲಿ ಆಗೋಯ್ತು. ಸಿದ್ದು ಅವರೇ, ಮದುವೆ ಕತ್ಲಲ್ಲಾದರೂ ನಮ್ಮ ಜೀವನ ಈಗ ಬೆಳಕಾಗಿದೆಯಲ್ಲ, ಅದು ಮುಖ್ಯ. ಹೌದು ಮೇಡಮ್ ಅವರೇ, ನೀವು ನನ್ನ ಜೀವನನ ಹೊಳೆಯೋ ಥರ ಮಾಡಿದ್ದೀರಾ. ನನ್ನ ಬದುಕಿಗೆ ಒಂದು ಭರವಸೆ ತಂದು ಕೊಟ್ರಿ. ಆದರೂ ನೀವು ಇಷ್ಟು ಚೆಂದಾಗಿ ರೆಡಿ ಆದರೆ ನನಗೆ ಇನ್ನೊಂದು ಸಲ ನಿಮ್ಮನೆ ಮದುವೆ ಆಗಬೇಕು ಅನಿಸ್ತದೆ. ಸರಿ, ಒಂದು ಕೆಲಸ ಮಾಡೋಣ. ನಮ್ಮ ಷಷ್ಠಿ ಪೂರ್ತಿಗೆ ಎಲ್ಲರನ್ನೂ ಕರೆದು ತುಂಬ ಗ್ರ್ಯಾಂಡಾಗಿ ಮಾಡೋಣ, ಆಯಿತಾ? ಆಗ ಮಾಡಿಕೊಂಡು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕಾಯ್ತದೆ ಮೇಡಮ್ ಅವರೇ. ಅದೇ ಈಗಲಾದರೆ ನಾವೇ ಆಡ್ಬೋದಲ್ವ? ಆಸೆ ನೋಡು. ಸರಿ ಸರಿ, ಈಗ ನಾವು ಹೀಗೆಲ್ಲ ಆಡಿಕೊಂಡು ಇಲ್ಲೇ ಇದ್ದರೆ ಅಲ್ಲಿ ಎಲ್ಲ ಮುಗಿದು ಎಲ್ಲರೂ ಮನೆಗೆ ಹೊರಟೋಗಿರ್ತಾರೆ. ಹಾಂ, ಅದಕ್ಕೆ ಈಗ ಬೇಗ ಹೊರಡೋಣ ಪ್ಲೀಸ್. ಇಲ್ಲ ಇಲ್ಲ, ಇವತ್ತು ನನ್ನೆಲ್ಲ ಮೀಟಿಂಗ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ಟು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೇ. ಥ್ಯಾಂಕ್ ಯು. ಚಿನ್ನಮರಿ, ಹೂಗಳಿಷ್ಟ ಆದ್ವಾ? ಇದೇನು ಅಂತ ಕೇಳ್ತಾ ಇದ್ದೀರಾ? ಸರ್ಪ್ರೈಸ್ ಗಿಫ್ಟು. ಎಲ್ಲ ವಿಷಯ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಏನಿರುತ್ತೆ? ನೋಡಿ, ಮೊದಲನೇ ಸರ್ತಿ ನಿಮ್ಮನ್ನ ಈ ಕಣ್ಣುಗಳಿಂದ ನೋಡಿದ ಕ್ಷಣದಿಂದ ಹಿಡಿದು ನೀವು ನನ್ನ ಕಣ್ಣು ಮುಂದೆ ಮರೆ ಆದ್ರಲ್ಲ, ಅಲ್ಲಿವರೆಗೂ ನಿಮ್ಮ ಜೊತೆ ಕಳೆದ ಪ್ರತಿ ಕ್ಷಣನೂ ಈ ಜಯಂತ ಅಮೂಲ್ಯನೇ. ನೀವು ನನ್ನ ಜೀವನಕ್ಕೆ ಬಂದ ಮೇಲೆ ಚಿನ್ನಮರಿ, ನನಗೆ ಬದುಕು ಏನು ಅಂತ ಅರ್ಥ ಆಗಿತ್ತು. ನೀವಿಲ್ಲದೆ ನನ್ನ ಅಸ್ತಿತ್ವಕ್ಕೆ ಯಾವುದೇ ಅರ್ಥ ಇಲ್ಲ ಚಿನ್ನಮರಿ. ಸಂಬಂಧಗಳು ಅಂದರೆ ಏನು, ನನ್ನ ಅಸ್ತಿತ್ವ ಅಂದರೆ ಏನು, ಎಲ್ಲದಕ್ಕೂ ನೀವೇ ಕಾರಣ. ನಿಮ್ಮನ್ನು ಬಿಟ್ಟು ಇನ್ನು ಬಾಳೋ ಶಕ್ತಿ ನನಗಿಲ್ಲ ಚಿನ್ನಮರಿ. ನನಗೆ ಗೊತ್ತು ಚಿನ್ನಮರಿ, ನನ್ನಿಂದ ನಿಮಗೆ ತುಂಬ ತೊಂದರೆಗಳಾಗಿವೆ, ನೋವಾಗಿದೆ ಅಂತ. ಆದರೆ ನೀವೇನು ಯೋಚನೆ ಮಾಡಬೇಡಿ, ಜಯಂತ ಎಲ್ಲದನ್ನೂ ಬದಲಿ ಮಾಡ್ತಾನೆ. ನಿಮಗೇನು ಇಷ್ಟನೋ, ಹೇಗಿಷ್ಟನೋ ಹಾಗೆ ಬದುಕ್ತೀನಿ. ನಾನು ಬದಲು ಮಾಡ್ಕೋತೀನಿ ಚಿನ್ನಮರಿ. ಬೇಗ ಬರ್ತೀನಿ. ಲಕ್ಷ್ಮೀ